ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇತ್ತೀಚೆಗಂತೂ 3 ಮಂತ್ಸ್ ಬ್ಯಾಕ್ ಮಾಡಿದಂತಹ ಒಂದು ಲಾ ಆಫ್ ಅಟ್ರಾಕ್ಷನ್ನಿಂದ ನನಗೆ ಯಾವ್ಯಾವ ರೀತಿ ತುಂಬಾ ಯೂಸ್ಫುಲ್ ಆಯಿತು ಅಂತ ಒಂದು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ. ನಾನು ಹೇಳ್ದಂಗೆ ದಿನೇ ದಿನೇ ಅದು ತುಂಬ ಚೆನ್ನಾಗಿ ಒಳ್ಳೆ ವ್ಯೂ ಕೊಡ್ತಾಯಿದೆ. ಹಾಗೂ ಸುಮಾರು ಜನ ಟ್ರೈ ಮಾಡಿ ಕೆಲವ್ರಿಗೆ ಸಕ್ಸಸ್ ಆಗಿದೆ ಅಂತ ಕಮೆಂಟ್ ಮಾಡ್ತಾಯಿದ್ದಾರೆ. ಇನ್ನು ಏನೇನು ಡೌಟ್ಸ್ ಇದೆ ಪ್ರತಿಯೊಂದು ಅಷ್ಟೇ ಎಲ್ಲ ಕೇಳ್ತಾ ಇದ್ದಾರೆ. ನನಗೆಷ್ಟು ತಿಳಿದಿದೆ, ನಾನು ಜಸ್ಟು ನನ್ನ ಪರ್ಸ್ನಲಾಗಿ ನಾನು ಯಾವ ರೀತಿ ಅದನ್ನು ಯೂನಿವರ್ಸ್ಗೆ ಕನೆಕ್ಟಾಗಿ ನಾನು ಯಾವ ರೀತಿ ಅದರಿಂದ ಒಂದು ಒಳ್ಳೆಯ ಬೆನಿಫಿಟ್ನ ತಗೊಂಡೆ ಅಂದ್ಬಿಟ್ಟು ಪರ್ಸ್ನಲಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡಿರೋದು. ಅದರಲ್ಲಿ ಇನ್ಯಾವುದೇ ರೀತಿಯ ಬೇರೆ ಮಾತಿಲ್ಲ. ಸುಮಾರು ಜನಕ್ಕೆ ಏನೇನೋ ಡೌಟ್ ಇರುತ್ತೆ. ಲಾ ಆಫ್ ಅಟ್ರಾಕ್ಷನ್ ಅಂದರೆ ಏನು, ಯೂನಿವರ್ಸ್ಗೆ ಹೇಗೆ ಕನೆಕ್ಟ್ ಆಗೋದು, ನಿಜವಾಗ್ಲೂ ಇದು ವರ್ಕ್ ಆಗ್ತಿದೆಯೋ ಇಲ್ವೋ. ಇನ್ನು ಕೆಲವರು ನಾನು ಇದನ್ನು 2 or 3 ಟೈಮ್ಸ್ ಎಲ್ಲ ಮಾಡಿದ್ದೀನಿ, ಬಟ್ ನನಗಿದು ವರ್ಕ್ ಆಗ್ತಾಯಿಲ್ಲ, ಆ ರೀತಿ ಎಲ್ಲ ಕಮೆಂಟ್ ಮಾಡಿದ್ದಾರೆ. ಬಟ್ ನಾನು ಹೊರಟಿರೋದೇನೆಂದರೆ, ನೀವು ಏನೇ ಒಂದು ಕೆಲಸ ಮಾಡಿ ಅಥವಾ ಏನೇ ಒಂದು ಮಾಡಿದ್ರೂ ಅದ್ರ ಮೇಲೆ ತುಂಬ ನಂಬಿಕೆ ಇಟ್ಟೇ ಮಾಡಬೇಕಾಗುತ್ತೆ. ಜಸ್ಟು ಟ್ರೈ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಯಾರೋ ಆ ರೀತಿ ಅಂತೂ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಸಂಪೂರ್ಣ ನಂಬಿಕೆ ಇದೆ ಯೂನಿವರ್ಸಿಂದ. ನಾವೇನೇನೋ ಪ್ರತಿಯೊಂದು ಬೇಡಿಕೆಗಳನ್ನ ಇಡ್ತೀವಿ ಅದೆಲ್ಲ ಈಡೇರಿದೆ ಅಂತ ಒಂದು ಒಳ್ಳೆ ರೀತಿಯಲ್ಲಿ ಕಲ್ಪನೆ ಮಾಡ್ಕೊಂಡು ಒಳ್ಳೆ ಭಾವನೆಯಲ್ಲಿ ಯಾವುದೇ ಒಂದು ರೀತಿ ನೀವು ಒಂದು ಪೀಸ್ಫುಲ್ ಮೈಂಡಿಂದ ಏನೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿ, ಯಾವುದೇ ರೀತಿಯ ಅಡೆಚಣೆ ಇಲ್ದಲೆ ಆರಾಮ್ಸೆ ನೀವು ಒಂದು ಸೈಡ್ ಕೂತ್ಕೊಂಡು ನೀವು ಬರೆಯೋ ರೀತಿ ಆಗ್ಬೋದು ಅಥವಾ ಪ್ರೇ ಮಾಡೋ ರೀತಿ ಆಗ್ಬೋದು, ಯಾವುದಾದ್ರೂ ಆಯಿತು. ಒಳ್ಳೆ ಮನಸ್ಸಿಂದ ನಾವು ಏನು ಮಾಡ್ತೀವಿ ಪ್ರತಿಯೊಂದು ಪ್ರಾರ್ಥನೆ ಕೂಡ ಭಗವಂತನಿಗೆ ತಲುಪುತ್ತೆ. ಇವತ್ತಲ್ಲ ನಾಳೆ ಒಂದು ಒಳ್ಳೆ ರೀತಿ ಪ್ರತಿಫಲ ಕೊಡುತ್ತೆ. ಏನಂದರೆ ಇದೆಲ್ಲ ಕರ್ಮಾನುಫಲವಾಗಿ ನಾವು ಗೊತ್ತಿಲ್ಲದಲ್ಲ ಹಿಂದೆ ಯಾವುದೇ ಒಂದು ರೀತಿ ತಪ್ಪು ಮಾಡಿರ್ತೀವಿ. ಗೊತ್ತಿದ್ದು ಕೆಲವೊಂದು ಮಾಡಿರ್ತೀವಿ, ಗೊತ್ತಿಲ್ಲದಲ್ಲೇ ಕೂಡ ಇನ್ನು ಕೆಲವು ಮಾಡಿರ್ತೀವಿ. ಅದನ್ನೆಲ್ಲ ಪ್ರತಿಯೊಂದು ನಾವು ಲೈಫ್ನಲ್ಲಿ ತಿಳ್ಕೊಂಡು ಒಂದು ಒಳ್ಳೆ ರೀತಿಯ ನಮ್ಮ ಇದರಲ್ಲಿ ಒಂದು ಅರಿವು ಅನ್ನೋದಿರಬೇಕು. ಇದು ಮಾಡಿದ್ರೆ ಸರಿನಾ, ಇದು ಮಾಡಿದ್ರೆ ತಪ್ಪಾ, ಅಥವಾ ನಾನು ಈ ರೀತಿ ಒಂದು ಕೆಲಸ ಮಾಡೋದ್ರಿಂದ ಕೆಲವ್ರಿಗೆ ನೋವೇನಾದರೂ ಆಗ್ಬೋದಾ, ಇದು ನಾನು ಹೋಗ್ತಾ ಇರೋ ದಾರಿ ಸರಿ ಇದೆಯಾ, ಅಥವಾ ನಾನು ಆಲೋಚನೆ ಮಾಡ್ತಾ ಇರೋ ದಾರಿ ಸರಿ ಇದೆಯಾ ಅಂತ ಪ್ರತಿಯೊಂದ್ರ ಬಗ್ಗೆ ನಾವು ಆಲೋಚನೆ ಮಾಡ್ಕೊಂಡು ಯಾವಾಗ ನಮ್ಮ ಮೈಂಡನ್ನು ಅದು ಇದು ಬೇಡವಾದ ಇಲ್ಲ ಸಲ್ಲದ ಯೋಚನೆಗಳನ್ನೆಲ್ಲ ಬಿಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಕೂತ್ಕೊಂಡು ಯೂನಿವರ್ಸ್ಗೆ ಪ್ರಾರ್ಥನೆ ಮಾಡ್ತಿರೋ 100% ವರ್ಕ್ ಆಗೇ ಆಗುತ್ತೆ. ಇದರಲ್ಲಂತೂ ಎರಡು ಮಾತೇ ಇಲ್ಲ. ನೀವು ಏನೇ ಒಂದು ಕೆಲಸ ಮಾಡಿ, ಇವಾಗ ಮ್ಯಾನಿಫೆಸ್ಟೇಷನಲ್ಲಿ ಯಾವುದಾದ್ರೂ ಸರಿ 369 ಆಗ್ಬೋದು, 315 ಆಗ್ಬೋದು, ಅಥವಾ ವಾಟರ್ ಮ್ಯಾನಿಫೆಸ್ಟೇಷನ್ ಆಗ್ಬೋದು, ಮಿರರ್ ಮ್ಯಾನಿಫೆಸ್ಟೇಷನ್ ಆಗ್ಬೋದು, ಇನ್ನೂ ಸುಮಾರು ಮ್ಯಾನಿಫೆಸ್ಟೇಷನ್ ಇದ್ದಾವೆ. ಪ್ರತಿಯೊಂದು ಕೂಡ ನೀವು ಯಾವ ರೀತಿ ಒಂದು ವೈಬ್ರೇಷನ್ ಅಂದರೆ ನಿಮ್ಮ ಎನರ್ಜಿ ಯಾವಾಗ ಹೈ ಲೆವೆಲಲ್ಲಿರುತ್ತೆ ಆವಾಗಲೇ 100% ಅದೊಂದು ಒಳ್ಳೆ ರಿಸಲ್ಟ್ ಕೊಡೋದು. ಬರೋದು ಮಾತ್ರಕ್ಕೆ ಅಥವಾ ಏನೇ ಒಂದು ಪ್ರೇ ಮಾಡಿ ಮಾತ್ರಕ್ಕೆ ಆಗೋದಿಲ್ಲ. ನಿಮ್ಮಲ್ಲಿ ಎನರ್ಜಿ ಕೂಡ ಒಂದು ಫ್ಲೋ ಆಗ್ತಾ ಇರ್ತದೆ. ನಿಮಗೆ ತಿಳಿಬೇಕು, ಹೌದು ನಾನೀಗ ಪೀಸ್ಫುಲ್ ಆಗಿದ್ದೀನಿ. ಅಂದರೆ ನಿಮ್ಮ ಮನಸ್ಸಾಕ್ಷಿ ನಿಮಗೆ ಹೇಳುತ್ತೆ ಅಲ್ವಾ, ನಾವು ಯಾವ್ದು ಸರಿ ಮಾಡ್ತಾಯಿದ್ದೀವಿ, ಯಾವ್ದು ತಪ್ಪು ಮಾಡ್ತಾಯಿದ್ದೀವಿ ಏನು ಅಂತ ಯಾರೂ ಹೇಳೋದೇ ಬೇಡ. ನಾವೇ ಒಂದು ಪೀಸ್ಫುಲ್ ಪ್ಲೇಸಲ್ಲಿ ಕೂತ್ಕೊಂಡ್ಬಿಟ್ಟು ಜಸ್ಟ್ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿದ್ರೆ ಸಾಕು, ನಾವು ಕರೆಕ್ಟಾಗಿದ್ದೀವ, ಯಾವ ರೀತಿ ಯೋಚನೆ ಮಾಡ್ತಿದ್ದೀವಿ, ನಮ್ಮ ಆಲೋಚನೆಗಳೆಲ್ಲ ಒಂದು ಒಳ್ಳೆ ಪಾಸಿಟಿವ್ ಮೈಂಡ್ಸೆಟ್ಟೆಲ್ಲ ಇದೆಯಾ ಅಂತ ಅರ್ಥ ಆಗಿದ್ದೇ ಆದಲ್ಲಿ 100% ಯಾವುದೇ ಮ್ಯಾನಿಫೆಸ್ಟೇಷನ್ ಮಾಡಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಬಟ್ ಬರೋದು ತಡ ಆಗ್ಬೋದು, ಆದರೆ ಇದಕ್ಕೆಲ್ಲ ಪೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಯಾಕಂದರೆ ತಾಳ್ಮೆ ಇರಲೇಬೇಕಲ್ವ. ನಾವು ಈಗ ಯಾವುದೇ ಒಂದಾಗಲಿ ಒಂದು 100 ರೂಪಾಯಿ ಕೊಟ್ಟು ಒಂದೇನೋ ಒಂದು ಬುಕ್ ಪರ್ಚೇಸ್ ಮಾಡ್ತಾಯಿದ್ದೀವಿ ಆನ್ಲೈನಲ್ಲಿ ಅಂದರೆ ಅದು 100 ರೂಪಾಯಿದಾಗಲಿ 1000 ರೂಪಾಯಿದಾಗಲಿ ಇಮಿಡಿಯೇಟಾಗಿ ಅದು ಆರ್ಡರ್ ಪ್ಲೇಸ್ ಆಗಿ ನಮಗೆ ಸಿಗೋದಿಲ್ಲ ಅಲ್ವಾ. ಅದಕ್ಕೂ ಕೂಡ ಟೈಮ್ ತಗೊಳುತ್ತೆ. ಅಂದರೆ ಆರ್ಡರ್ ಪ್ಲೇಸ್ ಆಗಬೇಕು, ಶಿಪ್ಮೆಂಟ್ ಆಗಬೇಕು, ನಂತರ ನಮಗೆ ಇಷ್ಟು ದಿನ ಆದಮೇಲೆ ಡೆಲಿವರಿ ಅಂತ ಸಿಗುತ್ತೆ. ನಾವು ದುಡ್ಡು ಕೊಟ್ಟೆ ಒಂದು ವಸ್ತು ಅಷ್ಟೋ ತನಕ ಕಾಯ್ತಾ ಇದ್ದೀವಿ ಅಂದರೆ ಏನೋ 1 ರೂಪಾಯಿ ಕೂಡ ಖರ್ಚು ಮಾಡ್ದಲ್ಲೇ ಒಳ್ಳೆ ಸ್ವಚ್ಛ ಮನಸ್ಸಿಂದ ನಾವು ಪ್ರೇ ಮಾಡೋವಂತಹ ಪ್ರತಿಫಲ ಸಿಗುತ್ತೆ. ಬಟ್ ಎಲ್ಲದಕ್ಕೂ ತಾಳ್ಮೆ ಇರಬೇಕಲ್ವ, ನಂಬಿಕೆ ಇರಬೇಕಲ್ವ. ಅದರಿಂದನೇ ನಾವು ಯೂನಿವರ್ಸ್ ಮೇಲೆ ನಿಂತಿರೋದು. ಇದನ್ನು ನಾವು ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕು. ನಾವು ಇಷ್ಟಿಷ್ಟು ದೊಡ್ಡ ಆಲೋಚನೆಗಳನ್ನೆಲ್ಲ ಇಟ್ಕೊಂಡು ನಮ್ಮದು ಬಯಕೆಗಳೇನಿದೆ ಪ್ರತಿಯೊಂದು ಯೂನಿವರ್ಸಲ್ಲಿ ಇಟ್ಟು ನಾವು ಪ್ರಾರ್ಥನೆ ಮಾಡ್ತಾಯಿದ್ದೀವಲ್ವ. ಬಟ್ ಬರೋದಕ್ಕೆ ಅದು ಟೈಮು ತಗೊಳುತ್ತೆ. ಬಟ್ ಆಲ್ರೆಡಿ ಅದು ಫಿಕ್ಸ್ ಆಗಿರುತ್ತೆ. ನೀವು ಅಷ್ಟೇ ಮೆಂಟಲಿ ಫಿಕ್ಸ್ ಆಗಿರಬೇಕು. 100% ನಾನು ಈ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀನಿ ಅಲ್ವ, ನನಗೆ ಒಪ್ಸಿದೆ. ಯಾಕಂದರೆ ಯೂನಿವರ್ಸ್ ಎಲ್ಲೂ ಇಲ್ಲ, ನಮ್ಮ ಸುತ್ತಮುತ್ತ ಹೇಗೆ ಪ್ರಕೃತಿನಲ್ಲಿದೆ ಅದೇ ರೀತಿ ನಾವು ಯೋಚನೆ ಮಾಡೋ ಆಲೋಚನೆಯಲ್ಲಿ ನಮ್ಮಲ್ಲೂ ಕೂಡ ಯೂನಿವರ್ಸ್ ಇದೆ. ಸೊ ಅದನ್ನು ನೀವೆಷ್ಟು ಪರಿಶುದ್ಧವಾಗಿ ಇಟ್ಕೋತೀರಾ ಅಷ್ಟೇ ಪರಿಶುದ್ಧವಾದಂತಹ ಒಂದು ಒಳ್ಳೆ ಬ್ಲೆಸ್ಸಿಂಗ್ಸ್ 100% ಪ್ರತಿಯೊಬ್ಬರಿಗೂ ಕೂಡ ಬರುತ್ತೆ. ಹಾಗಾಗಿ ಏನೇ ಒಂದು ಒಳ್ಳೆ ರೀತಿ ಕೆಲಸ ಮಾಡ್ತಿದ್ದಾರೆ. ಯಾಕಂದರೆ ನೀವು ಒಬ್ಬರು ಇದರಲ್ಲೇನು ನೋವೇನು ಮಾಡ್ತಾಯಿಲ್ಲ ಅಲ್ಲ, ಯಾರಿಗೇನು ಬೇಡವಾದ್ದು ಕೇಡಂತೂ ಬಯಸ್ತಾ ಇಲ್ಲ.
ನಿಮ್ಮ ಬಗ್ಗೆ ನೀವು ಒಂದು ಒಳ್ಳೆ ಪಾಸಿಟಿವ್ ಮೈಂಡ್ಸೆಟ್ಟಿಂದ ಒಂದು ಆಸೆಗಳನ್ನ ಈಡೇರಿಸ್ಕೊಳ್ಳೋಕ್ಕೋಸ್ಕರನೇ ನಾವು ಯೂನಿವರ್ಸಿಗೆ ಕನೆಕ್ಟ್ ಆಗಿರೋದು. ಸೊ ನಾವು ಏನಂದರೆ ಒಂದು ವಸ್ತುನ ಪಡ್ಕೊಳ್ಳೋದಕ್ಕೋಸ್ಕರ ಆಗಲಿ, ಒಂದು ಬೇಡಿಕೆಗಳನ್ನ ತೀರಿಸ್ಕೊಳ್ಳೋಕ್ಕಾಗಲಿ ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿಲ್ಲ. ನಮ್ಮಲ್ಲೂ ಕೂಡ ಒಂದು ಒಳ್ಳೆ ರೀತಿ ಬದಲಾವಣೆ ಆಗಲಿ ಅಂತ ಯೂನಿವರ್ಸಿಗೆ ಕನೆಕ್ಟ್ ಆಗ್ತಿದ್ದೀವಿ. ಸೊ ಯಾವುದೇ ಮಾಡಿ 100% ವರ್ಕ್ ಆಗೇ ಆಗುತ್ತೆ. ತುಂಬ ನಂಬಿಕೆ ಇಟ್ಟು ತುಂಬ ಪೇಷನ್ಸಿಂದ 100% ಮಾಡಲೇಬೇಕು. ಈಗ ನಾನು ಇನ್ನೊಂದು ಮ್ಯಾನಿಫೆಸ್ಟೇಷನ್ ಏನಂದರೆ, ಇದು ವಾಟರ್ ಟೆಕ್ನಿಕ್ಕು. ವಾಟರ್ ಟೆಕ್ನಿಕಲ್ಲಿ ಸುಮಾರು ರೀತಿ ಇದೆ, ಇದೇ ರೀತಿ ಅಂತಲ್ಲ. ನೀವು ವಿಷಸ್ಗಳನ್ನ ರೈಟ್ ಮಾಡಿ ಆ ಬಾಟಲ್ ಕೆಳಗಡೆ ಅಥವಾ ಕಪ್ ಕೆಳಗಡೆ ಇಟ್ಬಿಟ್ಟು ಮಾಡ್ಬೋದು. ಇನ್ನು 3 ಕಪ್, 2 ಕಪ್, 1 ಕಪ್ ಅಂತ ಸುಮಾರು ರೀತಿಯಾದ ವಾಟರ್ ಮ್ಯಾನಿಫೆಸ್ಟೇಷನ್ ಇದೆ. ಬಾಟಲಲ್ಲೂ ಕೂಡ ಇದೆ. ಆ್ಯಕ್ಚುಲಿ ನನ್ನ ಪರ್ಸ್ನಲಾಗಿ ನಾನು ಮಾಡೋದು ಇದೇ ಆಗಿರುತ್ತೆ. ಇದು ಏನಂದರೆ ಮ್ಯಾನಿಫೆಸ್ಟೇಷನ್ ಅನ್ನೋದಕ್ಕಿಂತ ನಮ್ಮಲ್ಲಿ ಒಂದು ಒಳ್ಳೆ ಎನರ್ಜಿ ಪಾಸ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಇದನ್ನು ಪ್ರತಿದಿನ ಮಾಡ್ತಾನೆ ಇರ್ತೀನಿ. ಏನಿಲ್ಲ, ಬೆಳಗ್ಗೆ ಎದ್ದ ತಕ್ಷಣವೇ ವಾಟರ್ ಬಾಟ್ಲು ತುಂಬ ನೀರು ತುಂಬಿಸ್ಕೊಂಡು ಒಂದು ಒಳ್ಳೆ ಜಾಗದಲ್ಲಿ, ಸೂರ್ಯನ ಕಿರಣ ಬೀಳ್ತಾ ಇರೋ ಜಾಗದಲ್ಲಾದರೂ ಪರವಾಗಿಲ್ಲ, ಅಥವಾ ತುಂಬ ಚೆನ್ನಾಗಿ ಗಾಳಿ ಬೀಸಿರ್ತಲ್ಲ ಅಲ್ಲಾದರೂ ಪರವಾಗಿಲ್ಲ, ತುಂಬ ಪೀಸ್ ಆಫ್ ಮೈಂಡಿಂದ ಎಲ್ಲಿ ನಮಗೆ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ಲ ಅಲ್ಲಿ ಒಂದು ಬಾಟ್ಲಲ್ಲಿ ನೀರು ತುಂಬಿಸ್ಕೊಂಡು ಈ ಥರ ಬಾಟ್ಲು ಮೇಲೆ ಅಥವಾ ಕೆಳಗೆ, ಇಲ್ಲ ನೀವು ರೈಟ್ ಲೆಫ್ಟಲ್ಲಿ 2 ಕೈಯಿಂದ ಈ ಥರ ಹಿಂಗಿಟ್ಕೋಬೇಕು. ಅಂದರೆ ನಿಮ್ಮ ಆ ಒಂದು ಬಿಸಿ ಬಾಟಲ್ಗೆ ತಾಕಬೇಕು. ಸೊ ಇದನ್ನು ಇಟ್ಕೊಂಡು ಕಣ್ಣು ಮುಚ್ಕೊಂಡು ನಿಮ್ಮಲ್ಲೇನಾದರೂ ಬದಲಾವಣೆ ಆಗಬೇಕಾ, ಅದನ್ನು ಆಲ್ರೆಡಿ ಆಗಿದೆ ಅಂತ ಮಾಡ್ಕೊಂಡು ಮಾಡಿ. ಏನಂದರೆ ಇದು ನಮ್ಮ ಇನ್ನರ್ ಏನು ವೈಬ್ರೇಷನ್ ಇದೆ ಅದು ಇನ್ನೂ ಆ್ಯಕ್ಟಿವ್ ಆಗಲಿ ಅಂತ ಮಾಡೋದು. ಯಾಕಂದರೆ ನಮ್ಮ ದೇಹದಲ್ಲಿ 70% ನೀರೇ ತುಂಬಿದೆ ಅಲ್ವಾ. ಸೊ ನೀರಲ್ಲೂ ಕೂಡ ಒಂದು ಒಳ್ಳೆ ಎನರ್ಜಿ ಇರುತ್ತೆ. ಸೊ ಈ ಎನರ್ಜಿ ನಮ್ಮ ಬಾಡಿನಲ್ಲಿ ಪ್ರತಿಯೊಂದು ಕಣದಲ್ಲೂ ಸೊ ಇದು ಕನೆಕ್ಟ್ ಆಗಬೇಕು ಅಂದರೆ ಈ ಥರ ಬಾಟ್ಲನ್ನ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಕೇಳ್ಕೊಳ್ಳಿ, ನಾನು ತುಂಬ ಪರಿಪೂರ್ಣವಾಗಿದ್ದೇನೆ, ಆರೋಗ್ಯವಾಗಿದ್ದೀನಿ, ನಂದು ಏನೇನು ವಿಷಸ್ ಇದೆ ಅದು ಪ್ರತಿಯೊಂದು ಕೂಡ ಅಟ್ರ್ಯಾಕ್ಟ್ ಮಾಡುವಂಥ ಒಂದು ಒಳ್ಳೆ ಎನರ್ಜಿಯನ್ನು ನನಗೆ ಆಲ್ರೆಡಿ ಯೂನಿವರ್ಸ್ ಕೊಟ್ಟಿದೆ. ಪ್ರತಿಯೊಂದು ಕೂಡ ತುಂಬ ಈಸಿಯಾಗಿ ನಾನು ಎಲ್ಲದನ್ನೂ ಅಷ್ಟೇ ಪ್ರತಿಯೊಂದನ್ನ ಮ್ಯಾಗ್ನೆಟ್ ಥರ ಎಲ್ಲದನ್ನೂ ಅಟ್ರ್ಯಾಕ್ಟ್ ಮಾಡ್ತಾಯಿದ್ದೀನಿ. ನಾನು ಈ ಕುಡಿತಿರೋ ಪ್ರತಿಯೊಂದು ನೀರು ಅಷ್ಟೇ ನನ್ನ ಬಾಡಿನಲ್ಲಿ ಹೋಗಿ ಚೆನ್ನಾಗಿ ನನ್ನ ದೇಹದಲ್ಲಿ ಒಳ್ಳೆ ರೀತಿಯ ಒಂದು ಒಳ್ಳೆ ಎನರ್ಜಿನ ಇನ್ಕ್ರೀಸ್ ಮಾಡ್ತಾ ಹೋಗ್ತಾಯಿದೆ. ಈ ಥರ ನಿಮ್ಮದು ಪರ್ಸ್ನಲಾಗಿ ನಿಮ್ಗೆ ಯಾವ ರೀತಿ ಅನಿಸುತ್ತೆ ಎಲ್ಲ ಪಾಸಿಟಿವ್ ಆಗಿ ಆಗಿರೋ ರೀತಿ ಫೀಲ್ ಮಾಡ್ಕೊಂಡು ಹೇಳ್ತಾ ಹೋಗಬೇಕು. ಈ ಥರ 1 or 2 ಮಿನಿಟ್ಸಲ್ಲಿ ನಿಮ್ದು ಏನೇನು ಅಫ್ರಿಮೇಷನ್ಸ್ ಇದೆ ಅದನ್ನೆಲ್ಲ ಹೇಳ್ತಾ ಆ ನೀರು ಕುಡಿಬೇಕಾದ್ರೆ ನೀವು ಅದನ್ನು ಫೀಲ್ ಮಾಡ್ತಾ ಇರಬೇಕು. ಸೊ ಇದು ಒಂದು ಯೂನಿವರ್ಸ್ ಕಡೆಯಿಂದ ಒಂದು ಎನರ್ಜಿ ಇರುವಂತಹ ನೀರು. ಇದನ್ನು ಕುಡಿದಷ್ಟು ನನ್ನಲ್ಲಿ ಒಂದು ಪಾಸಿಟಿವ್ ಮೈಂಡ್ಸೆಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಪಾಸಿಟಿವ್ ವೇನಲ್ಲಿ ನಾನು ಹೋಗ್ತಾ ಹೋಗ್ತೀನಿ. ಏನೇನು ಪ್ರತಿಯೊಂದು ಅಟ್ರ್ಯಾಕ್ಟ್ ಮಾಡಬೇಕು ಒಳ್ಳೆ ರೀತಿಯಲ್ಲಿ, ಒಳ್ಳೆ ದರನಲ್ಲಿ ಎಲ್ಲ ರೀತಿ ನಾನು ಅಟ್ರ್ಯಾಕ್ಟ್ ಮಾಡ್ತೀನಿ ಅಂತ ಈ ರೀತಿ ಮಾಡ್ತಾ ಹೋಗಬೇಕು. ನೀವು ಈ ಥರ ವಾಟರ್ ಬಾಟ್ಲ ತುಂಬಿಸ್ಕೊಂಡು ಎಲ್ಲಾದರೂ ಓಕೆ, ನೀವು ಔಟ್ಸೈಡ್ ಆದರೂ ಹೋಗ್ತಿದ್ದೀರಾ, ಮನೇಲಿದ್ದೀರಾ ಅಥವಾ ಡ್ಯೂಟಿಗೆ ಹೋಗ್ತಿದ್ದೀರಾ, ಎಲ್ಲಾದರೂ ಓಕೆ, ವಾಟರ್ ಬಾಟ್ಲನ್ನು ಎಲ್ಲೆಲ್ಲಿ ನೀವು ಫಿಲ್ ಮಾಡ್ಕೋತೀರಾ. ಸೊ ಆಗಿನ ಟೈಮಲ್ಲೂ ಅಷ್ಟೇ ಜಸ್ಟ್ 1 or 2 ಮಿನಿಟ್ಸು ಅದು ಅಫ್ರಿಮೇಷನ್ಸ್ ಏನು ಬೇಕೋ ಆ ಥರ ಹೇಳ್ಕೊಬೋದು. ಈವನ್ ಹೆಲ್ತ್ ಇಶ್ಯೂ ಇರೋರು ಕೂಡ ಮಾಡ್ಬೋದು. ಏನಾದರೂ ನೀವು ಹೆಲ್ತ್ ಇಶ್ಯೂನಲ್ಲಿದ್ದೀರಾ, ತುಂಬ ದಿನ ಆಯಿತು ಅದು ಕ್ಯೂರೇ ಆಗ್ತಿಲ್ಲ ಅಂದರೆ, ಸೊ ನಾನು ತುಂಬ ಆರೋಗ್ಯವಾಗಿದ್ದೀನಿ, ಏನಾದರೂ ಓಕೆ, ಒಟ್ಟಿನಲ್ಲಿ ಪಾಸಿಟಿವ್ ಅಫ್ರಿಮೇಷನ್ಗಳನ್ನ ಹೇಳ್ಕೊತಾ ಆದಷ್ಟು ಈ ನೀರನ್ನ ಕುಡಿತಾ ಹೋದಷ್ಟು ನಿಮಗೆ ಒಂದು ಒಳ್ಳೆ ರೀತಿ ಇನ್ನರ್ ಫೀಲ್ ಆಗುತ್ತೆ ನಿಮಗೆ. ಅದು ಆ್ಯಕ್ಚುಲಿ ಅದು ಮಾಡಿದಾಗಲೇ ಗೊತ್ತಾಗೋದು, ಆ ರೀತಿ ಇರುತ್ತೆ. ಸೊ ಆದಷ್ಟು ಯಾರ್ಯಾರಿಗೆ ಈ ಥರ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡು ಒಂದು ಒಳ್ಳೆ ಪಾಸಿಟಿವ್ ವೇನಲ್ಲಿ ಹೋಗಬೇಕು, ಕೆಲವೊಂದಷ್ಟು ವಿಷಸ್ಗಳನ್ನ ಫುಲ್ಫಿಲ್ ಮಾಡ್ಕೋಬೇಕಂದ್ರೆ ಈ ಥರ ಕೂಡ ನೀವು ವಾಟರ್ ಟೆಕ್ನಿಕ್ನ ಮಾಡ್ಬೋದು. ಬಟ್ ಏನಂದರೆ ನಿಮಗೆ ಮಾಡಿದಂಥ ವಾಟರ್ ನೀವೇ ಕುಡೀರಿ, ಇನ್ನೊಬ್ಬರಿಗೆ ಶೇರ್ ಮಾಡೋ ಬದಲು. ಇನ್ನೊಬ್ರಿಗೆ ಮಾಡಲೇಬೇಕು, ಮನೇಲಿ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಾದರೂ ಮಾಡ್ಕೊಡ್ತೀನಿ ಅಂದರೂ ಕೂಡ ನೀವು ಅವ್ರ ಹೆಸ್ರು ಹೇಳ್ಕೊಂಡು ಅವ್ರಿಗೂ ಕೂಡ ಈ ಥರ ಪಾಸಿಟಿವ್ ಅಪ್ರಿಪ್ರೇಷನ್ ಮಾಡಿಬಿಟ್ಟು ಅವ್ರಿಗೂ ಕೂಡ ಕೊಡ್ಬೋದು. ಐ ಹೋಪ್ ತಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.